ಆ ಮನೇಲಿ ನೆಕ್ಸ್ಟ್ ಬರೋ ಅವರಿಗೆ ಸೂಸೈಡ್ ಮಾಡ್ಕೊಂಡಿರೋ ಆತ್ಮ ತೊಂದರೆ ಕೊಡುತ್ತೆ ಅಂತ. ನಿಜವಾಗಲೂ ಎಕ್ಸ್ಪೀರಿಯನ್ಸ್ ಆಗಿರೋ ಅವರು ಕೂಡ ಮನೇಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಕೇಳಿದ್ದಾರೆ. ನಮಸ್ತೆ ಸರ್, ತುಂಬ ಜನ ಹೇಳ್ತಾರೆ ಯಾವುದಾದ್ರೂ ಮನೆಯಲ್ಲಿ ಸೂಸೈಡ್ ಆಗಿದ್ದರೆ ಆ ಮನೇಲಿ ನೆಕ್ಸ್ಟ್ ಬರೋ ಅವರಿಗೆ ಸೂಸೈಡ್ ಮಾಡ್ಕೊಂಡಿರೋ ಆತ್ಮ ತೊಂದರೆ ಕೊಡುತ್ತೆ ಅಂತ. ನಿಜವಾಗಲೂ ಎಕ್ಸ್ಪೀರಿಯನ್ಸ್ ಆಗಿರೋ ಅವರು ಕೂಡ ಅವರ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಇದರ ಬಗ್ಗೆ ಪ್ಲೀಸ್ ಕ್ಲಾರಿಟಿ ಕೊಡಿ ಸರ್. ನಮಗೆ ಬಾಡಿಗೆ ಮನೆ ಹುಡುಕೋಕ್ಕೆ ತುಂಬ ಭಯ ಆಗುತ್ತೆ. ಆತ್ಮಹತ್ಯೆ ಮಾಡಿಕೊಂಡಿರೋ ಆತ್ಮ ತೊಂದರೆ ಕೊಡೋದು ನಿಜಾನಾ ಅಂತ ನಮಗೆ ಒಂದು ವಿಡಿಯೋ ಮಾಡಿ ಸರ್ ಪ್ಲೀಸ್, ನಿಮ್ಮ ದೊಡ್ಡ ಅಭಿಮಾನಿ ನಾನು ಅಂತ ಕೇಳಿದ್ದಾರೆ. ನೋಡಿ, ಆತ್ಮಹತ್ಯೆ ಮಾಡಿಕೊಂಡಿರೋ ಮನೆಗೆ ನೀವು ಹೋಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಏನೂ ಆಗಲ್ಲ. ಸೊ ಈ ಮನೇಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾದರೆ ನಿಮ್ಗೆ ತೊಂದರೆ ಆಗುತ್ತೆ. ಅದು ಹೇಗೆ ಗೊತ್ತಾ? ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಮಾಧ್ಯಮಗಳಲ್ಲಿ ಪ್ರೇತ ಭೂತ ಆಳು ಮೂಳು ಅಲ್ಲಿ ಆತ್ಮ ಬಂತು ಇಲ್ಲಿ ಆತ್ಮ ಬಂತು ಟಿ ವಿಗಳಲ್ಲೆಲ್ಲ ಬಂದು ಜನಗಳಲ್ಲಿ ಭಯ ಹುಟ್ಟಿಸ್ಬಿಟ್ಟಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವನ್ನೆಲ್ಲ ಆಧುನಿಕ ಭಯೋತ್ಪಾದಕರು ಅಂತ. ಯಾಕೆಂದರೆ ಥಿಂಕ್ ಮಾಡಿ ನೀವು, ಪ್ಯಾಲೆಸ್ಟೈನ್ನಲ್ಲಿ 60,000 ಜನರು ಸತ್ತಿದ್ದಾರೆ ಯುದ್ಧದಲ್ಲಿ. ಸೈನಿಕರು ಬಿಟ್ಟು ಸಾಮಾನ್ಯ ಜನರು ಅಲ್ಲಿ ಆಹಾರಕ್ಕೋಸ್ಕರ ಹೆಂಗೆ ಹೋರಾಟ ಮಾಡ್ತಿದ್ದಾರೆ ಗೊತ್ತಾ? ಆಹಾರ ಇಸ್ಕೊಳ್ಳೋಕೆ ಹೋಗಿ 28 ಜನ ಕಾಲು ತುಳಿತದಲ್ಲಿ ಸತ್ತವರು. ಅಲ್ಲಿರೋಲ್ಲ ಏನು ತೃಪ್ತವಾಗಿ ಸತ್ತು ಸ್ವರ್ಗಕ್ಕೆ ಹೋಗಿದ್ದಾರಾ? ಅಲ್ಲಿ ಎಷ್ಟೊಂದು ಅತೃಪ್ತ ಆತ್ಮಗಳಿರ್ಬೇಕಲ್ವ. 60,000 ಜನರಲ್ಲಿ ಒಂದು 2, 3, 5 ಅತೃಪ್ತ ಆತ್ಮಗಳಿಲ್ವಾ? ಯೋಚನೆ ಮಾಡಿರಿ. ಆ ಆತ್ಮಗಳು ಆರಾಮಾಗಿ ಹೋಗಿ ಇಸ್ರೇಲ್ ಪ್ರೆಸಿಡೆಂಟ್ನ ಪ್ರಧಾನಮಂತ್ರಿಗಳನ್ನ ನೇತನ್ಯಾಹುನ ಈಸಿಯಾಗಿ ರಾತ್ರಿ ಹೋಗಿ ಕತ್ತ ಇಸ್ಕಿ ಸಾಯಿಸ್ಬಿಡ್ಬೋದಪ್ಪ. ಕಷ್ಟನಾ? ಸೆಕ್ಯೂರಿಟಿ ಎಲ್ಲ ದಾಟಿ ಹೋಗ್ಬೋದಲ್ಲ, ಅದಕ್ಕೇನು ಅದನ್ನು ಯಾರು ನೋಡೋಕ್ಕಾಗಲ್ವಲ್ಲ ಅಲ್ವಾ? ಉಕ್ರೇನಲ್ಲಿ ಪಾಪ ಮನೆಗೆ ಬಂದು ಬಾಂಬ್ ಬೀಳ್ತಾ ಇದೆ. ಪ್ಯಾಲೆಸ್ಟೈನಲ್ಲಿ ಅಷ್ಟು ಜನ ಸತ್ತಾಗ ಅಲ್ಲ ಬಂದು ಕಾಪಾಡೇ ಇಲ್ಲ. ಉಕ್ರೇನಲ್ಲಿ ಸತ್ತಾಗ ಯೇಸು ಕ್ರಿಸ್ತ ಬಂದು ಕಾಪಾಡಿಲ್ಲ. ಕುಂಭಮೇಳ ಕಾಲ್ತುಳಿತದಲ್ಲಿ ಸತ್ತಾಗ ರಾಮ ಬಂದು ಕಾಪಾಡಿಲ್ಲ. ಆ ಎಲ್ಲ ಆತ್ಮಗಳೆಲ್ಲ ಎಲ್ಲೋದು? ಸಿಂಪಲ್ ತಾನೇ. ಟೆರರಿಸಮಲ್ಲಿ ಬಾಂಬ್ ಹಾಕಿ ಸಾಯಿಸ್ತಾರೆ. ನೀವು ಕೆಲವು ISIS ಉಗ್ರರು ಮಾಡತಕ್ಕಂಥ ವಿಡಿಯೋಗಳನ್ನು ನೋಡಬೇಕು. ಕತ್ತನ್ನ ಹೆಂಗೆ ಕತ್ತರಿಸ್ತಾರೆ ಅಂತ ಲೈನಾಗೆ ಕೂರಿಸ್ಬಿಟ್ಟು ತಲೆಗೆ ಬುಲೆಟ್ ಗುಂಡೆಲ್ಲಿ ಹೊಡಿತಾರೆ. ಅದು ಏನೋ ಆತ್ಮ ತೃಪ್ತಿ ಆಗ್ಬಿಟ್ಟಿದೆ ಅದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಆತ್ಮ ವಾಪಸ್ ಬಂದು ಅವ್ನು ಮಲಗಿದಾಗ ಅವನಿಗೇನೆ ಗುಂಡು ಹಿಂಗೆ ಅವ್ನ ಮೈ ಮೇಲೆ ಬಂದು ಹಿಂಗೆ ಬಂದೂಕ ತಿರುಗಿಸ್ಕೊಂಡು ಡಮ್ ಅನ್ಸ್ಬಿಟ್ರೆ ಆಯ್ತಪ್ಪ. ಯೋಚನೆ ಮಾಡಿ ನೋಡ್ರಿ, ಅನಾದಿ ಕಾಲದಿಂದ ಎಷ್ಟೊಂದು ಯುದ್ಧಗಳು ನಡೆದಿದೆ. ಬ್ರಿಟಿಷ್ನವ್ರ ಕಾದ್ರೆ ಎಂತೆಂಥವ್ರು ಸತ್ತಿದ್ದಾರೆ ನಮ್ಮವರು. ರಾಜರು ಕಿತ್ತಾಡ್ಕೊಂಡು ಎಂತೆಂಥ ಯುದ್ಧಗಳು, ಕತ್ತನ್ನ ಕತ್ತರಿಸೋದು ಅವೆಲ್ಲ ಏನು ತೃಪ್ತವಾದ ಆತ್ಮಗಳ? ಆ ರಾಜನ ಸಾಯಿಸಕ್ಕಾಗ್ತಿರಲ್ವಾ ಸತ್ತವರು ಯುದ್ಧದಲ್ಲಿ? ಎಲ್ಲ ಬೋಗಸ್ ಕತೆಗಳು. ನೀವು ಬಾಡಿಗೆ ಮನೆಗೆ ಹೋದಾಗ ಇಲ್ಲಿ ಯಾರೋ ಸತ್ತಿದ್ದಾರೆ ಅಂದರೆ ನಿಮ್ಮ ಮನಸ್ಸಿಗೆಲ್ಲ ತುಂಬಿರ್ತಾರಲ್ಲ ಈ ಮಾಧ್ಯಮಗಳು, ಯೂಟ್ಯೂಬು ಟೆರರಿಸಮ್ ಮಾಡ್ತಾರಲ್ಲ ಆಧುನಿಕ ಭಯೋತ್ಪಾದಕರು, ನಿಮ್ಮ ಮನಸ್ಸಿಗೆಲ್ಲ ತುಂಬಿರ್ತಾರೆ. ಜನರ ಮನಸ್ಸಲ್ಲಿ ಇರುತ್ತೆ ದೆವ್ವ ಅಂತ. ಯಾವ ದೆವ್ವನೂ ಇಲ್ಲ. ದೆವ್ವದ ಬಗ್ಗೆ ಬೇಕಾಸ್ ರಿಸರ್ಚ್ಗಳು ನಡೆದಿದೆ. ದೆವ್ವ ಅನ್ನೋದೇ ಸುಳ್ಳು. ಸೊ ಅತೃಪ್ತ ಆತ್ಮ ಅಲ್ಲಿ ಸೇರಿಕೊಂಡು ತೊಂದರೆ ಕೊಡತಕ್ಕಂಥದ್ದು ಮಹಾ ಸುಳ್ಳು. ಭಯ ಆಗುತ್ತೆ ನಿಮಗೆ. ಸಪೋಸ್ ನೀವು ಆ ಮನೇಲಿ ಇದ್ರಿ ಅಂತ ಇಟ್ಕೊಳ್ಳಿ, ಕಾಕತಾಳೀಯವಾಗಿ ಯಾವುದಾದ್ರು ಒಂದು ಘಟನೆ ನಡೆದುಬಿಟ್ರೆ ಇದರಿಂದನೇ ಆಗಿದೆ ಅಂತ ನಿಮ್ಮ ಮನೆಯವರೆಲ್ಲ ಹೇಳ್ತಾರೆ. ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ಹೇಳ್ತಾರೆ. ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಆ ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ನಿಮ್ಗೆ ಒಳ್ಳೆ ನಿರ್ಧಾರ ತೊಗೊಳಕ್ಕಾಗಲ್ಲ. ಮನಸ್ಸು ಭಯದಲ್ಲಿರುತ್ತೆ, ಕನ್ಫ್ಯೂಷನಲ್ಲಿರುತ್ತೆ. ಇಲ್ಲಿ ಅತೃಪ್ತ ಆತ್ಮ ಇದೆ, ಸತ್ತವರು ನೇಣಾಕೊಂಡಿದ್ದಾರೆ, ಅವ್ರು ನಮ್ಗೆ ತೊಂದರೆ ಕೊಡ್ತಾರೆ ಅಂತ. ಯಾವ ಮಟ್ಟಕ್ಕೆ ಮನುಷ್ಯನ ಬುದ್ಧಿ ಇದೆ ಅಂದರೆ
ಹೆಣ್ಮಕ್ಳು ಸತ್ತೋಗ್ಬಿಟ್ರೆ ಮದುವೆ ಆಗದಿರೋರು ಅಥವಾ ಗಂಡು ಮಕ್ಕಳು ಸತ್ತೋಗ್ಬಿಟ್ರೆ ಮದುವೆ ಆಗದಿರೋರು ಅವ್ರಿಗೆ ಮದುವೆ ಬೇರೆ ಮಾಡಿಸ್ತಾರೆ. ಈ ಥರವಾದ ನಮ್ಮ ಜನರಲ್ಲಿ ಮೌಢ್ಯತೆ ತುಂಬಿಕೊಂಡಿದೆ. ಸಿಂಪಲ್ ನೀವು ಯೋಚನೆ ಮಾಡ್ರಪ್ಪ, ಎಷ್ಟೊಂದು ಮರ್ಡರ್ಗಳು ನಡೆಯುತ್ತಲ್ವಾ, ಕೊಲೆ ಮಾಡ್ತಾರಲ್ವಾ, ಅವರೆಲ್ಲ ಏನು ಕತೆ? ಕೊಲೆ ಯಾವುದೋ ಖುಷಿಯಾಗಿ ಸತ್ತೋಗ್ಬಿಡ್ತಾನ, ಸ್ವರ್ಗಕ್ಕೆ ಹೋಗ್ತಾನ, ಅವನೇನೋ ಪಾಪ ಮಾಡಿರ್ತಾನೆ, ತಪ್ಪು ಮಾಡಿರ್ತಾನೆ, ಅಥವಾ ಇವನೇನೋ ಮಾಡಿರ್ತಾನೆ, ಯಾರೋ ಒಟ್ಟಿನಲ್ಲಿ ತಪ್ಪಂತ ಅಲ್ಲಿ ಆಗಿರುತ್ತೆ, ಅವ್ನು ಸತ್ತೋಗಿರ್ತಾನೆ, ಅವ್ನು ಸ್ವರ್ಗಕ್ಕೆ ಡೈರೆಕ್ಟಾಗಿ ಹೋಗ್ಬಿಡ್ತಾನ, ಅವ್ನು ಬಂದು ಅವ್ನು ಸಾಯಿಸೋಕ್ಕಿಲ್ವಾ? ಆ ರೀತಿ ಸಾಯಿಸಿದ್ರೆ ಜೈಲಲ್ಲಿ ಯಾರು ಇರ್ತಾನೆ ಇರಲಿಲ್ಲ, ನಮ್ಮ ಸೈನಿಕರೇ ಇರ್ತಿರ್ಲಿಲ್ಲ. ಆಪೋಸಿಟ್ ನಾವೇನಾದ್ರು ಪಾಕಿಸ್ತಾನದ ಸೈನಿಕರು ಸಾಯಿಸಿದ್ರೆ ಅಥವಾ ನಮ್ಮವ್ರಿಗೆ ಅವ್ರು ಸಾಯಿಸಿದ್ರೆ ನಮ್ಮ ಸೈನಿಕ ಆತ್ಮಗಳು ಅಲ್ಲಿ ಹೋಗಿ ಪ್ರಧಾನಮಂತ್ರಿನ ಪ್ರೆಸಿಡೆಂಟ್ನ ಸಾಯಿಸ್ಬಿಡ್ತಾ ಇದ್ದೋ. ಒಬ್ಬ ಪ್ರಧಾನಮಂತ್ರಿನೂ ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ, ಒಬ್ಬ ಪ್ರೆಸಿಡೆಂಟ್ ಕೂಡ ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ, ಒಬ್ಬ CM ಚೀಫ್ ಮಿನಿಸ್ಟರ್ ಕೂಡ ಇರೋಕ್ಕಾಗಲ್ಲ. ಯಾಕಂದರೆ ಯಾರೋ ಎಷ್ಟೋ ಜನ ಏನೋ ಆಗಿ ಸತ್ತಿರ್ತಾರೆ ಅಲ್ವೇನ್ರಿ? ಯೋಚನೆ ಮಾಡಿ ನೋಡ್ರಿ. ಬರೀ ಸುಳ್ಳು ಕಥೆಗಳನ್ನು ಹೇಳಿ 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 ಏನೇನೋ ಕ್ರಿಯೇಟ್ ಮಾಡಿ, ಈಗಂತೂ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ, ಆತ್ಮನೇ ತೋರಿಸ್ಬಿಡ್ತಾರೆ ನಿಮಗೆ ಅದು ಹೆಂಗೆ ಬಂತು ಅಂತ, ಅದು ಹಿಂಗೆ ಬಂತು ಹಿಂಗೆ ಬಂತು ಅಂತ ಹೇಳಿ ಹೇಳಿ ಪುರಾ ಸುಳ್ಳುಗಳನ್ನು ಹೇಳಿ ಹೇಳಿ ಮನಸ್ಸುಗಳನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಇದರಲ್ಲಿಂದ ಹೊರಗಡೆ ಬನ್ನಿ. ಓಕೆ ಓಕೆ ನೀವು ಸ್ಟ್ರಾಂಗ್ ಇರ್ತಾರಪ್ಪ, ನಿಮ್ಮ ಹೆಂಡತಿ ವೀಕ್ ಆದರೆ ಅದು ದೊಡ್ಡ ದೆವ್ವ ಆಗ್ಬಿಡುತ್ತದು. ಹೆಂಡತಿ ಸ್ಟ್ರಾಂಗ್ ಇದ್ದು ಗಂಡ ವೀಕ್ ಆದರೆ 100% ದೆವ್ವನೇ, ಅವನೇ ದೆವ್ವ ಆಗ್ಬಿಡ್ತಾನೆ. ಈ ಮನೆ ಸತ್ತಿರೋರ ಬಗ್ಗೆ ತಿಳ್ಕೊಂಬಿಟ್ಟು ಅದು ಮೈ ಮೇಲೆ ಬಂದಾಗ ಬೇಕಾದ್ರೆ ನಾಟಕ ಸ್ಟಾರ್ಟ್ ಮಾಡಿಬಿಡ್ತಾನೆ, ಹೆಂಡತಿ ಬೇಕಾದ್ರೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಇನ್ಯಾರೋ ಒಬ್ರು ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಇವೆಲ್ಲ ಮಾನಸಿಕ ಕಾಯಿಲೆಗಳು. ಹಿಂದೆ ಬಡತನ ತುಂಬ ಇತ್ತು, ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ದೆವ್ವ ಬರುತ್ತೋ ಆ ಜನಗಳನ್ನೆಲ್ಲ ಹೋಗಿ ರಿಸರ್ಚ್ ಮಾಡಿ ಗಮನಿಸಿ ನೋಡಿ, ಎಲ್ಲ ಪಾಪ ಬಡವರು ಮುಗ್ಧರು ಮತ್ತು ತುಂಬ ನೋವಲ್ಲಿರ್ತಾರೆ. ಆ ನೋವುಗಳನ್ನು ಮರೆಕೆ ಮನಸ್ಸು ನಾನಾ ನಾಟಕ ಆಡುತ್ತೆ, ತುಂಬ ನಂಬಿಸುತ್ತೆ ಮನಸ್ಸು. ಈ ಮನಸ್ಸಿರುತ್ತೆ ಅಲ್ಲ, ಇದೇ ದೊಡ್ಡ ಭೂತ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಮ ಮನಸ್ಸೇ ನಮಗೆ ಭೂತವಾಗಿ ಕಾಡುತ್ತೆ. ಆ ಕಾಡೋ ರೀತಿ ಮಾಡೋದು ಈ ಹೊರಗಡೆ ಇರ್ತಕ್ಕಂಥ ಮಾಧ್ಯಮಗಳಿರ್ತಕ್ಕಂಥ ಭೂತಗಳು. ಆ ಭೂತ ಇದೆ, ಈ ಭೂತ ಇದೆ, ಅಲ್ಲಾತ್ಮ ಬಂತು ಇಲ್ಲಾತ್ಮ ಬಂತು ಅಂತ ಹೇಳಿ ಹೇಳಿ ದೊಡ್ಡ ಭೂತಗಳಾಗಿ ಈ ಸಮಾಜವನ್ನು ಕಾಡ್ತಾ ಇವೆ. ಈ ಮೌಢ್ಯತೆಯಿಂದ ಹೊರಗಡೆ ಬನ್ನಿ. ಅದಕ್ಕೆ ನಾನು ಸಿಂಪಲಾಗಿ ಹೇಳೋದಪ್ಪ, ಅದನ್ನೆಲ್ಲ ಸರಿ ಮಾಡೋಕ್ಕಾಗೋದಿಲ್ಲ. ನಮ್ಮ ವ್ಯವಸ್ಥೆ ತುಂಬ ದುರ್ಬಲವಾಗಿದೆ, ಅದೆಲ್ಲ ಸರಿ ಮಾಡಿ ನಾನು ಸರಿ ಹೋಗ್ತೀನಿ ಅಂದರೆ ತುಂಬ ಕಷ್ಟ. ಸಿಂಪಲ್ ಟೆಕ್ನಿಕ್ಕು, ಧ್ಯಾನ ಮಾಡಿ, ಉಸಿರಾಟವನ್ನು ಗಮನಿಸಿ, ಎಲ್ಲವನ್ನು ಮರೀರಿ. ಯಾರ ಮೇಲೂ ದೆವ್ವ ಬರಲ್ಲ, ಯಾರ ಮೇಲೂ ದೇವ್ರು ಬರಲ್ಲ, ಯಾವುದೇ ದೇವರು ಫಿಸಿಕಲಾಗಿ ನಿನಗೆ ಯಾವುದೇ ಹೆಲ್ಪ್ ಮಾಡೋದಿಲ್ಲ, ಎಲ್ಲ ನಿನ್ನ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿಯಿಂದ ಬರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಪ್ರಕೃತಿಯ ಜೊತೆ ಬದುಕುವ ಕಲೆಯನ್ನು ಕಲೀರಿ. ನಿಮ್ಮ ಜೊತೆ ಬದುಕೋದನ್ನು ಕಲ್ತ್ಕೊಳ್ಳಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಸಿಂಪಲ್ ಟೆಕ್ನಿಕ್. ಉಸಿರಾಟವನ್ನು ಗಮನಿಸಿ, ಒಂದು ಧ್ಯಾನದ ಒಂದು ಕ್ರಿಯೆಯನ್ನು ಕಲ್ತ್ಕೊಳ್ಳಿ. ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ. ವಿಪಸ್ಸನ ಮೆಡಿಟೇಷನ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸರಳವಾಗಿದೆ, ಅದು ಕಲ್ತ್ಕೊಳ್ಳಿ, ಅಷ್ಟು ಸಾಕು. ಯಾವ ಪೂಜೆ ಪುನಸ್ಕಾರಗಳು ಬೇಕಾಗಿಲ್ಲ ದೆವ್ವ ಓಡ್ಸೋಕ್ಕೆ. ಸತ್ಯದ ಅರಿವಾದರೆ ನಿನ್ನ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಆಗ ಈ ಸೃಷ್ಟಿಯ ಲೀಲೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬಾಡಿಗೆ ಮನೆಗೆ ಹೋಗ್ಬೇಕು ಅಂದರೆ ನೀವು ಗೊತ್ತಿದ್ದು ಹೋದರೆ ನಿಮ್ಮ ಮನೇಲಿ ಬೇರೆ ಬೇರೆ ಇರ್ತಾರಲ್ಲ, ಅವರಿಂದ ನಿಮ್ಮ ಸಮಸ್ಯೆ ಬರುತ್ತೆ. ಯಾಕಂದರೆ ಎಲ್ಲನೂ ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವಾಯ್ಡ್ ಮಾಡಿ, ನೋ ಪ್ರಾಬ್ಲಮ್. ಬೇರೆ ಮನೆ ಹುಡುಕಿ. ಎಲ್ಲ ಬಾಡಿಗೆ ಮನೆಯಲ್ಲೂ ಯಾರೂ ಸತ್ತಿರಲ್ಲ, ಎಲ್ಲೋ ಒಂದೊಂದು ರೇರ್ ಕೇಸ್ ಆಗಿರುತ್ತೆ. ಸೊ ಈಗ ನಾನು ಹೋಗಿ ಧೈರ್ಯವಾಗಿರ್ಬೋದು, ನಾನು ಹೆಂಡ್ತಿ ಇರಬೇಕಲ್ಲ, ನಮ್ಮ ಬಂಧು ಬಳಗ ಇರಬೇಕಲ್ವ, ಅವನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ. ಈ ಸತ್ಯನೇ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.